ಹಬ್ಬ ಅಂದರೆ ಸಾಕು ಚಕ್ಲಿ, ಉಂಡೆ, ಕೋಡ್ಬಳೆ ಹೀಗೆ ಅನೇಕ ರೆಸಿಪಿಗಳನ್ನು ನಾವೆಲ್ಲರೂ ಮಾಡ್ತಾ ಇರ್ತೀವಿ. ನನ್ನ ಚಾನಲಲ್ಲೂ ಸಹ ಅಷ್ಟೇ ಸುಮಾರು ರೆಸಿಪಿನ ಈಗಾಗಲೇ ತೋರಿಸಿದ್ದೀನಿ. ಈ ಸಲ ಹಬ್ಬಕ್ಕೆ ಸ್ಪೆಷಲ್ಲಾಗಿ ಆರೋಗ್ಯಕರವಾಗಿ ಏನಾದ್ರು ಮಾಡೋಣ ಅನ್ನಿಸ್ತು. ಹಾಗಾಗಿ ರಾಗಿ ಮತ್ತು ಬೆಲ್ಲ ಬಳಸ್ಕೊಂಡು ಈ ಉಂಡೆ. ನಮಸ್ತೆ, ನಾನು ನಿಮ್ಮ ಲತಾ, ವೆಜ್ ರೆಸಿಪೀಸ್ ಆಫ್ ಕರ್ನಾಟಕಕ್ಕೆ ನಿಮಗೆಲ್ರಿಗೂ ಮತ್ತೊಮ್ಮೆ ಸ್ವಾಗತ. ಮೊದಲಿಗೆ ಒಂದು ಬಾಣಲೆನಲ್ಲಿ 1 ಟೇಬಲ್ ಚಮಚ ತುಪ್ಪ ಬಿಸಿ ಮಾಡಿ 1 ರಿಂದ 2 ಟೇಬಲ್ ಚಮಚ ಚೂರು ಮಾಡಿರೋ ಗೋಡಂಬಿನ ಅಲ್ಲಲ್ಲಿ ಹೊಂಬಣ್ಣ ಬರೋವರೆಗೆ ಒಂದೇ ಸಮನಾಗಿ ಈ ರೀತಿ ಹುರ್ಕೊಳ್ಬೇಕು. ಇದನ್ನು ಬೇಕಾದರೆ ಈಗ ತೆಗೆದಿಟ್ಕೊಳ್ಬೋದು, ಅಥವಾ ಅದಕ್ಕೇನೆ 1 ಕಪ್ಪು ರಾಗಿ ಹಿಟ್ಟನ್ನು ಹಾಕಿ ಸಣ್ಣ ಉರಿನಲ್ಲಿ ಒಳ್ಳೆ ಘಮ ಬರಬೇಕು ಮತ್ತು ಸ್ವಲ್ಪ ಬಣ್ಣ ಬದಲಾಗಬೇಕು ಅಲ್ಲಿವರೆಗೆ ಹುರ್ಕೊಳ್ಬೇಕಾಗತ್ತೆ. ನಾನಿಲ್ಲಿ 120 ml ಹಿಡಿಯುವಂತಹ ಕಪ್ಪಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ತೋರಿಸ್ತಾ ಇದ್ದೀನಿ. ನೀವು ಯಾವ ಕಪ್ಪಲ್ಲಿ ಬೇಕಾದರೂ ರಾಗಿ ಹಿಟ್ಟನ್ನು ತಗೊಳ್ಳಿ, ಆದರೆ ಉದ್ದಕ್ಕೂ ಅದೇ ಕಪ್ಪನ್ನು ಬಳಸಿ ಅಷ್ಟೇ. ರಾಗಿ ಹಿಟ್ಟು ಹುರಿದಾದ್ಮೇಲೆ 1/4 ಕಪ್ಪಷ್ಟು ಒಣ ಕೊಬ್ಬರಿ ಪುಡಿಯನ್ನು ಹಾಕ್ಕೊಂಡು ಮತ್ತು 1 ನಿಮಿಷ ಹುರಿತಾ ಇದ್ದೀನಿ. ನೀವು ಹಾಗೆ ಒಣ ಕೊಬ್ಬರಿನ ತುರಿದು ಒಣ ಕೊಬ್ಬರಿ ತುರಿಬೇಕಾದರೂ ಹಾಕ್ಕೊಳ್ಬೋದು. ಕೊಬ್ಬರಿ ಹಾಕಿದ್ಮೇಲೆ ಮತ್ತೊಂದು ನಿಮಿಷ ಹುರಿಬೇಕಾಗತ್ತೆ. ಆದಷ್ಟು ಸಣ್ಣ ಉರಿನಲ್ಲಿ ಚೆನ್ನಾಗಿ ಒಳ್ಳೆ ಘಮ ಬರೋವರೆಗೆ ಹುರಿದ್ರೆ ಆಯಿತು. ಆಮೇಲೆ ಅದನ್ನು ಒಂದು ಬಟ್ಲಲ್ಲಿ ತೊಗೊಂಡು ಅದಕ್ಕೆ 3 ರಿಂದ 4 ಏಲಕ್ಕಿನ ಕುಟ್ಟಿ ಪುಡಿ ಮಾಡಿದ್ದೆ ಅದನ್ನು ಹಾಕಿ ಹೀಗೆ ಕಲಸಿ ಪಕ್ಕಕ್ಕೆ ಎತ್ತಿಟ್ಕೊಂಡು ನಂತರ ಅದೇ ಬಾಣಲೆನಲ್ಲಿ 3/4 ಕಪ್ಪು ಬೆಲ್ಲ, 1/4 ಕಪ್ಪು ನೀರು ಹಾಕಿ ಕುದಿಯೋದಕ್ಕೆ ಇಡಬೇಕು. ಅಂದರೆ ಈಗ 1 ಕಪ್ಪು ರಾಗಿ ಹಿಟ್ಟು ಬಳಸಿದ್ವಲ್ಲ, ಅದಕ್ಕೆ 3/4 ಕಪ್ಪು ಬೆಲ್ಲ, 1/4 ಕಪ್ಪು ನೀರು. 1-2 ನಿಮಿಷ ಕುದಿಸೋಷ್ಟೊತ್ತಿಗೆ ಈ ರೀತಿ ಬೆಲ್ಲ ಎಲ್ಲ ಚೆನ್ನಾಗಿ ಕರಗುತ್ತೆ. ಇವಾಗ ಇದು ಅಂಟು ಪಾಕ ಬರಬೇಕು. ಅಂದರೆ ಇನ್ನೇನು ಒಂದೆಳೆ ಪಾಕ ಬಂತು ಅನ್ನೋಷ್ಟೊತ್ತಿಗೆ ನಾವು ಹುರಿದಿಟ್ಕೊಂಡಿರುವಂತಹ ರಾಗಿ ಹಿಟ್ಟನ್ನು ಹಾಕಬೇಕಾಗತ್ತೆ. ಪಾಕ ತುಂಬ ಜಾಸ್ತಿ ಆಗೋದು ಬೇಡ, ಆವಾಗ ಉಂಡೆ ಗಟ್ಟಿ ಆಗುತ್ತೆ. ಅಥವಾ ನೀವು ಪಾಕ ನೋಡೋದೇ ಬೇಡ, ಅದೊಂಥರ ಗುಜುಗುಜು ಅನ್ನೋ ಥರ ಕುದಿಯುತ್ತಲ್ಲ, ಅಷ್ಟಾದರೆ ಸಾಕು. ಈಗಾಗಲೇ ಹುರಿದಿಟ್ಟಿರುವಂತಹ ಹಿಟ್ಟನ್ನು ಹಾಕಿ 1 ಸುತ್ತು ಹೀಗೆ ಮಗ್ಚಿ ಕೂಡಲೇ ಸ್ಟವನ್ನು ಆಫ್ ಮಾಡಬೇಕು. ತಡ ಮಾಡಬೇಡಿ, ತುಂಬ ಹೊತ್ತೇನು ಮಗ್ಚೋದು ಬೇಡ. ಆನಂತರ ಅದನ್ನು ಒಂದು ಬಟ್ಲಿಗೆ ತೆಗೆದಿಟ್ಕೊಂಡು ಒಂದು ಸ್ವಲ್ಪ ಮುಟ್ಟುವಷ್ಟು ಬಿಸಿ ಕಡಿಮೆ ಆದರೆ ಸಾಕು, ತುಂಬ ತಣ್ಣಗಾಗೋವರೆಗೆ ಕಾಯಬೇಡಿ. ಈ ರೀತಿ ಒಂದು ಸ್ವಲ್ಪ ಬಿಸಿ ಕಡಿಮೆ ಆದ ಕೂಡಲೇ ಉಂಡೆಗಳನ್ನು ಮಾಡಿಕೊಂಡ್ರೆ ಆಯಿತು. ತುಂಬ ಸುಲಭವಾಗಿ ಆಗುತ್ತೆ. ನಾನು ಯಾವಾಗಲೂ ಉಂಡೆ ಅಥವಾ ಬೇರೆ ಕೆಲವು ರೆಸಿಪಿಗಳನ್ನೆಲ್ಲ ಹಾಕಿದವಾಗ ಸುಮಾರು ಜನ ಬೆಲ್ಲ ಹಾಕ್ಬೋದಾ ಅಂತ ಕೇಳೋದು, ಅಥವಾ ರಾಗಿಲ್ ಮಾಡ್ಬೋದಾ ಅಂತ ಕೇಳೋದು, ಈ ರೀತಿ ಎಲ್ಲ ಕಮೆಂಟ್ ಮಾಡ್ತಾ ಇರ್ತಾರೆ. ಅಂಥವರಿಗೋಸ್ಕರ ಈ ರೆಸಿಪಿ. ಇದರಲ್ಲಿ ಬೆಲ್ಲ ಮತ್ತು ರಾಗಿ ಹಿಟ್ಟನ್ನು ಬಳಸಿ ತುಂಬ ಆರೋಗ್ಯಕರವಾಗಿ ಮಾಡಿದ್ದೀನಿ. ರುಚಿನೂ ತುಂಬ ಚೆನ್ನಾಗಿತ್ತು. ಸ್ವಲ್ಪ ಪ್ರಮಾಣದಲ್ಲಿ ತೋರಿಸಿದ್ದೀನಿ, ಹಬ್ಬಕ್ಕೆ ಮಾಡ್ಕೊಳ್ಳೋ ಥರ. ಖಂಡಿತ ಟ್ರೈ ಮಾಡಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.